ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಜನರ ಅನುಕೂಲಕ್ಕಾಗಿ ಸರ್ಕಾರಿ ಕಚೇರಿಗಳನ್ನು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೂ ತೆರೆಯಬೇಕು ಅನ್ನುವಂಥ ಒಂದು ಸರ್ಕಾರ ಆದೇಶವನ್ನು ಮಾಡಿದೆ. ಈಗ ಸಮಯ 9:30 ಆದರೂ ಇದುವರೆಗೂ ಕೂಡ ಸರ್ಕಾರಿ ಅಧಿಕಾರಿಗಳು ಕೇವಲ ಸಿಬ್ಬಂದಿಗಳನ್ನು ಮಾತ್ರ ಕಳಿಸಿ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸ್ವತಃ ಏನಂತಂದರೆ ನೀವು ಜಿಲ್ಲಾಧಿಕಾರಿಗಳ ಏನು ಚೇಂಬರ್ ಎದುರುಗಡೆ ಇದ್ದೀನಿ, ಜಿಲ್ಲಾಧಿಕಾರಿಗಳ ಚೇಂಬರಿಂದ ಹಿಡಿದು ಪ್ರತಿಯೊಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಕಚೇರಿಯಲ್ಲಿಯೂ ಕೂಡ ಯಾವುದೇ ಏನಂದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಇಲ್ಲಿ ಇದುವರೆಗೂ ಕೂಡ ಒಂದು ಹಾಜರಾಗಿಲ್ಲ. ಕೇವಲ ಏನಂತಂದರೆ ಸಿಬ್ಬಂದಿಗಳನ್ನು ಮಾತ್ರ ಕರೆಸಿ ಏನು ಕಚೇರಿಗಳನ್ನು ಓಪನ್ ಮಾಡಿದ್ದಾರೆ. ಕಚೇರಿಗಳನ್ನು ಓಪನ್ ಮಾಡಿ ಕೇವಲ ಅಂತಂದರೆ ಒಂದು ನಾಮಕವಾಸ್ತೆ ಅನ್ನುವಂಥ ಈ ಒಂದು ಆದೇಶವನ್ನು ಪಾಲನೆ ಮಾಡ್ತಾ ಇದ್ದಾರೆ. ಸದ್ಯ ನಾನು ಕೊಪ್ಪಳ ಏನು ಜಿಲ್ಲಾಡಳಿತ ಭವನದಲ್ಲಿ ಇದ್ದೀನಿ. ಸದ್ಯ ಈಗ ಏನು ಜಿಲ್ಲಾಧಿಕಾರಿಗಳ ಚೇಂಬರ್ದನ್ನು ಇದುವರೆಗೂ ತೋರಿಸಿದೆ. ಇನ್ನು ಸಾಕಷ್ಟು ಇಲಾಖೆಗಳಿದ್ದಾವೆ. ಎಲ್ಲ ಇಲಾಖೆಗಳ ಒಂದು ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ಸದ್ಯ ಏನಂತಂದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಒಂದು ಚಿತ್ರಣವನ್ನು ತೋರಿಸಿದೆ. ಈಗ ಸದ್ಯ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಈ ಕಚೇರಿ ಈಗ ಓಪನ್ ಇದೆ. ಆದರೆ ಕೇವಲ ಒಬ್ಬ ಸಿಬ್ಬಂದಿ ಅಂದರೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಿಬ್ಬಂದಿ ಮಾತ್ರ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ಆಫೀಸರ್ಗಳು ಕೂಡ ಇಲ್ಲ. ನಾನು ನಿಮಗೆ ಒಳಗಡೆ ಇರೋ ಪರಿಸ್ಥಿತಿಯನ್ನು ಕೂಡ ತೋರಿಸ್ತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇದು ಏನಂತಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಏನು ಜಿಲ್ಲಾ ಆಡಳಿತಾಧಿಕಾರಿಯ ಒಂದು ಕಚೇರಿ. ಇದುವರೆಗೂ ಕೂಡ ಇಲ್ಲಿ ಆಫೀಸರ್ ಬಂದಿಲ್ಲ. ಇದು ಕೇವಲ ಈ ಒಂದು ಇಲಾಖೆಯ ಕಥೆ ಅಲ್ಲ, ಇದೇ ರೀತಿ ಇನ್ನೂ ಹಲವಾರು ಇಲಾಖೆಗಳ ಕಥೆಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಪಕ್ಕದಲ್ಲಿ ಏನಂತಂದರೆ ಈಗಾಗಲೇ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ಸದ್ಯ ಏನಂದರೆ ಇಲ್ಲಿ ಇದರಲ್ಲೂ ಕೂಡ ಏನಂತಂದರೆ ಏನು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಇದನ್ನಕ್ಕಂತೂ ಹೇಳೋರು ಇಲ್ಲ ಕೇಳೋರು ಇಲ್ಲ. ಏನಂತಾರೆ ಒಬ್ಬ ಸಿಬ್ಬಂದಿಗಳು ಕೂಡ ಬಂದಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದುವರೆಗೂ ಕೂಡ ಅಂದರೆ 9:30 10 ಗಂಟೆ ಆಗಿ ಬಂದರೂ ಕೂಡ ಇದುವರೆಗೂ ಈ ಒಂದು ಆಫೀಸ್ ಏನಂದರೆ ಲಾಕ್ ಆಗಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಏನಂತಂದರೆ ಜಿಲ್ಲಾಡಳಿತ ಭವನದಲ್ಲಿರುವಂಥ ಪ್ರತಿಯೊಂದು ಇಲಾಖೆಗಳಲ್ಲೂ ಇದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇವಲ ಸಿಬ್ಬಂದಿಗಳನ್ನು ಕೆಲವು ಜನ ಕಳಿಸಿದರೆ ಈ ಒಂದು ಇಲಾಖೆಯಲ್ಲಿ ಸಿಬ್ಬಂದಿಗಳು ಕೂಡ ಇಲ್ಲ ಅಂತಲೇ ಹೇಳ್ಬೋದು. ಈ ಒಂದು ವ್ಯವಸ್ಥೆಯನ್ನು ಸರಿ ಮಾಡಬೇಕಾದಂಥ ಜಿಲ್ಲಾಧಿಕಾರಿಗಳಿಗೆ ಕೂಡ ಇದುವರೆಗೂ ಕೂಡ ಏನೋ ಅಂತಂದರೆ ಒಂದು ಕಚೇರಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು. ಕೂಡಲೇ ಸರ್ಕಾರ ಈ ಒಂದು ವ್ಯವಸ್ಥೆಗೆ ಅಂತಂದರೆ ಎಚ್ಚೆತ್ತುಕೊಂಡು ಇವ್ರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಹಿರೇಮಠ ರಿಪಬ್ಲಿಕ್ ಕಂಡ ಕೊಪ್ಪಳ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಜನರ ಅನುಕೂಲಕ್ಕಾಗಿ ಸರ್ಕಾರಿ ಕಚೇರಿಗಳನ್ನು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೂ ತೆರೆಯಬೇಕು ಅನ್ನುವಂಥ ಒಂದು ಸರ್ಕಾರ ಆದೇಶವನ್ನು ಮಾಡಿದೆ. ಈಗ ಸಮಯ 9:30 ಆದರೂ ಇದುವರೆಗೂ ಕೂಡ ಸರ್ಕಾರಿ ಅಧಿಕಾರಿಗಳು ಕೇವಲ ಸಿಬ್ಬಂದಿಗಳನ್ನು ಮಾತ್ರ ಕಳಿಸಿ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸ್ವತಃ ಏನಂತಂದರೆ ನೀವು ಜಿಲ್ಲಾಧಿಕಾರಿಗಳ ಏನು ಚೇಂಬರ್ ಎದುರುಗಡೆ ಇದ್ದೀನಿ, ಜಿಲ್ಲಾಧಿಕಾರಿಗಳ ಚೇಂಬರಿಂದ ಹಿಡಿದು ಪ್ರತಿಯೊಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಕಚೇರಿಯಲ್ಲಿಯೂ ಕೂಡ ಯಾವುದೇ ಏನಂದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಇಲ್ಲಿ ಇದುವರೆಗೂ ಕೂಡ ಒಂದು ಹಾಜರಾಗಿಲ್ಲ. ಕೇವಲ ಏನಂತಂದರೆ ಸಿಬ್ಬಂದಿಗಳನ್ನು ಮಾತ್ರ ಕರೆಸಿ ಏನು ಕಚೇರಿಗಳನ್ನು ಓಪನ್ ಮಾಡಿದ್ದಾರೆ. ಕಚೇರಿಗಳನ್ನು ಓಪನ್ ಮಾಡಿ ಕೇವಲ ಅಂತಂದರೆ ಒಂದು ನಾಮಕವಾಸ್ತೆ ಅನ್ನುವಂಥ ಈ ಒಂದು ಆದೇಶವನ್ನು ಪಾಲನೆ ಮಾಡ್ತಾ ಇದ್ದಾರೆ. ಸದ್ಯ ನಾನು ಕೊಪ್ಪಳ ಏನು ಜಿಲ್ಲಾಡಳಿತ ಭವನದಲ್ಲಿ ಇದ್ದೀನಿ. ಸದ್ಯ ಈಗ ಏನು ಜಿಲ್ಲಾಧಿಕಾರಿಗಳ ಚೇಂಬರ್ದನ್ನು ಇದುವರೆಗೂ ತೋರಿಸಿದೆ. ಇನ್ನು ಸಾಕಷ್ಟು ಇಲಾಖೆಗಳಿದ್ದಾವೆ. ಎಲ್ಲ ಇಲಾಖೆಗಳ ಒಂದು ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ಸದ್ಯ ಏನಂತಂದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಒಂದು ಚಿತ್ರಣವನ್ನು ತೋರಿಸಿದೆ. ಈಗ ಸದ್ಯ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಈ ಕಚೇರಿ ಈಗ ಓಪನ್ ಇದೆ. ಆದರೆ ಕೇವಲ ಒಬ್ಬ ಸಿಬ್ಬಂದಿ ಅಂದರೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಿಬ್ಬಂದಿ ಮಾತ್ರ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ಆಫೀಸರ್ಗಳು ಕೂಡ ಇಲ್ಲ. ನಾನು ನಿಮಗೆ ಒಳಗಡೆ ಇರೋ ಪರಿಸ್ಥಿತಿಯನ್ನು ಕೂಡ ತೋರಿಸ್ತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇದು ಏನಂತಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಏನು ಜಿಲ್ಲಾ ಆಡಳಿತಾಧಿಕಾರಿಯ ಒಂದು ಕಚೇರಿ. ಇದುವರೆಗೂ ಕೂಡ ಇಲ್ಲಿ ಆಫೀಸರ್ ಬಂದಿಲ್ಲ. ಇದು ಕೇವಲ ಈ ಒಂದು ಇಲಾಖೆಯ ಕಥೆ ಅಲ್ಲ, ಇದೇ ರೀತಿ ಇನ್ನೂ ಹಲವಾರು ಇಲಾಖೆಗಳ ಕಥೆಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಪಕ್ಕದಲ್ಲಿ ಏನಂತಂದರೆ ಈಗಾಗಲೇ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ಸದ್ಯ ಏನಂದರೆ ಇಲ್ಲಿ ಇದರಲ್ಲೂ ಕೂಡ ಏನಂತಂದರೆ ಏನು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಇದನ್ನಕ್ಕಂತೂ ಹೇಳೋರು ಇಲ್ಲ ಕೇಳೋರು ಇಲ್ಲ. ಏನಂತಾರೆ ಒಬ್ಬ ಸಿಬ್ಬಂದಿಗಳು ಕೂಡ ಬಂದಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದುವರೆಗೂ ಕೂಡ ಅಂದರೆ 9:30 10 ಗಂಟೆ ಆಗಿ ಬಂದರೂ ಕೂಡ ಇದುವರೆಗೂ ಈ ಒಂದು ಆಫೀಸ್ ಏನಂದರೆ ಲಾಕ್ ಆಗಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಏನಂತಂದರೆ ಜಿಲ್ಲಾಡಳಿತ ಭವನದಲ್ಲಿರುವಂಥ ಪ್ರತಿಯೊಂದು ಇಲಾಖೆಗಳಲ್ಲೂ ಇದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇವಲ ಸಿಬ್ಬಂದಿಗಳನ್ನು ಕೆಲವು ಜನ ಕಳಿಸಿದರೆ ಈ ಒಂದು ಇಲಾಖೆಯಲ್ಲಿ ಸಿಬ್ಬಂದಿಗಳು ಕೂಡ ಇಲ್ಲ ಅಂತಲೇ ಹೇಳ್ಬೋದು. ಈ ಒಂದು ವ್ಯವಸ್ಥೆಯನ್ನು ಸರಿ ಮಾಡಬೇಕಾದಂಥ ಜಿಲ್ಲಾಧಿಕಾರಿಗಳಿಗೆ ಕೂಡ ಇದುವರೆಗೂ ಕೂಡ ಏನೋ ಅಂತಂದರೆ ಒಂದು ಕಚೇರಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು. ಕೂಡಲೇ ಸರ್ಕಾರ ಈ ಒಂದು ವ್ಯವಸ್ಥೆಗೆ ಅಂತಂದರೆ ಎಚ್ಚೆತ್ತುಕೊಂಡು ಇವ್ರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಹಿರೇಮಠ ರಿಪಬ್ಲಿಕ್ ಕಂಡ ಕೊಪ್ಪಳ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಜನರ ಅನುಕೂಲಕ್ಕಾಗಿ ಸರ್ಕಾರಿ ಕಚೇರಿಗಳನ್ನು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೂ ತೆರೆಯಬೇಕು ಅನ್ನುವಂಥ ಒಂದು ಸರ್ಕಾರ ಆದೇಶವನ್ನು ಮಾಡಿದೆ. ಈಗ ಸಮಯ 9:30 ಆದರೂ ಇದುವರೆಗೂ ಕೂಡ ಸರ್ಕಾರಿ ಅಧಿಕಾರಿಗಳು ಕೇವಲ ಸಿಬ್ಬಂದಿಗಳನ್ನು ಮಾತ್ರ ಕಳಿಸಿ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸ್ವತಃ ಏನಂತಂದರೆ ನೀವು ಜಿಲ್ಲಾಧಿಕಾರಿಗಳ ಏನು ಚೇಂಬರ್ ಎದುರುಗಡೆ ಇದ್ದೀನಿ, ಜಿಲ್ಲಾಧಿಕಾರಿಗಳ ಚೇಂಬರಿಂದ ಹಿಡಿದು ಪ್ರತಿಯೊಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಕಚೇರಿಯಲ್ಲಿಯೂ ಕೂಡ ಯಾವುದೇ ಏನಂದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಇಲ್ಲಿ ಇದುವರೆಗೂ ಕೂಡ ಒಂದು ಹಾಜರಾಗಿಲ್ಲ. ಕೇವಲ ಏನಂತಂದರೆ ಸಿಬ್ಬಂದಿಗಳನ್ನು ಮಾತ್ರ ಕರೆಸಿ ಏನು ಕಚೇರಿಗಳನ್ನು ಓಪನ್ ಮಾಡಿದ್ದಾರೆ. ಕಚೇರಿಗಳನ್ನು ಓಪನ್ ಮಾಡಿ ಕೇವಲ ಅಂತಂದರೆ ಒಂದು ನಾಮಕವಾಸ್ತೆ ಅನ್ನೋ
ಅನ್ನುವಂಥ ಈ ಒಂದು ಆದೇಶವನ್ನು ಪಾಲನೆ ಮಾಡ್ತಾ ಇದ್ದಾರೆ. ಸದ್ಯ ನಾನು ಕೊಪ್ಪಳ ಏನು ಜಿಲ್ಲಾಡಳಿತ ಭವನದಲ್ಲಿ ಇದ್ದೀನಿ. ಸದ್ಯ ಈಗ ಏನು ಜಿಲ್ಲಾಧಿಕಾರಿಗಳ ಚೇಂಬರ್ದನ್ನು ಇದುವರೆಗೂ ತೋರಿಸಿದೆ. ಇನ್ನು ಸಾಕಷ್ಟು ಇಲಾಖೆಗಳಿದ್ದಾವೆ. ಎಲ್ಲ ಇಲಾಖೆಗಳ ಒಂದು ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ಸದ್ಯ ಏನಂತಂದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಒಂದು ಚಿತ್ರಣವನ್ನು ತೋರಿಸಿದೆ. ಈಗ ಸದ್ಯ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಕಚೇರಿ ಈಗ ಓಪನ್ ಇದೆ. ಆದರೆ ಕೇವಲ ಒಬ್ಬ ಸಿಬ್ಬಂದಿ, ಅಂದರೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಿಬ್ಬಂದಿ ಮಾತ್ರ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ಆಫೀಸರ್ಗಳು ಕೂಡ ಇಲ್ಲ. ನಾನು ನಿಮಗೆ ಒಳಗಡೆ ಇರೋ ಪರಿಸ್ಥಿತಿಯನ್ನು ಕೂಡ ತೋರಿಸ್ತಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಏನಂತಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಏನು ಜಿಲ್ಲಾ ಆಡಳಿತಾಧಿಕಾರಿಯ ಒಂದು ಕಚೇರಿ. ಇದುವರೆಗೂ ಕೂಡ ಇಲ್ಲಿ ಆಫೀಸರ್ ಬಂದಿಲ್ಲ. ಇದು ಕೇವಲ ಈ ಒಂದು ಇಲಾಖೆಯ ಕಥೆ ಅಲ್ಲ, ಇದೇ ರೀತಿ ಇನ್ನೂ ಹಲವಾರು ಇಲಾಖೆಗಳ ಕಥೆಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಪಕ್ಕದಲ್ಲಿ ಏನಂತಂದರೆ ಈಗಾಗಲೇ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈಗ ಸದ್ಯ ಏನಂದರೆ ಇಲ್ಲಿ ಇದರಲ್ಲೂ ಕೂಡ ಏನಂತಂದರೆ ಏನು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ, ಇದನ್ನಕ್ಕಂತೂ ಹೇಳೋರು ಇಲ್ಲ ಕೇಳೋರು ಇಲ್ಲ. ಏನಂತಾರೆ ಒಬ್ಬ ಸಿಬ್ಬಂದಿಗಳು ಕೂಡ ಬಂದಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದುವರೆಗೂ ಕೂಡ ಅಂದರೆ 9:30 10 ಗಂಟೆ ಆಗಿ ಬಂದರೂ ಕೂಡ ಇದುವರೆಗೂ ಈ ಒಂದು ಆಫೀಸ್ ಏನಂದರೆ ಲಾಕ್ ಆಗಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಏನಂತಂದರೆ ಜಿಲ್ಲಾಡಳಿತ ಭವನದಲ್ಲಿರುವಂಥ ಪ್ರತಿಯೊಂದು ಇಲಾಖೆಗಳಲ್ಲೂ ಇದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇವಲ ಸಿಬ್ಬಂದಿಗಳನ್ನು ಕೆಲವು ಜನ ಕಳಿಸಿದರೆ ಈ ಒಂದು ಇಲಾಖೆಯಲ್ಲಿ ಸಿಬ್ಬಂದಿಗಳು ಕೂಡ ಇಲ್ಲ ಅಂತಲೇ ಹೇಳ್ಬೋದು. ಈ ಒಂದು ವ್ಯವಸ್ಥೆಯನ್ನು ಸರಿ ಮಾಡಬೇಕಾದಂಥ ಜಿಲ್ಲಾಧಿಕಾರಿಗಳಿಗೆ ಕೂಡ ಇದುವರೆಗೂ ಕೂಡ ಏನೋ ಅಂತಂದರೆ ಒಂದು ಕಚೇರಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು. ಕೂಡಲೇ ಸರ್ಕಾರ ಈ ಒಂದು ವ್ಯವಸ್ಥೆಗೆ ಅಂತಂದರೆ ಎಚ್ಚೆತ್ತುಕೊಂಡು ಇವ್ರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಹಿರೇಮಠ ರಿಪಬ್ಲಿಕ್ ಕಂಡ ಕೊಪ್ಪಳ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಜನರ ಅನುಕೂಲಕ್ಕಾಗಿ ಸರ್ಕಾರಿ ಕಚೇರಿಗಳನ್ನು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೂ ತೆರೆಯಬೇಕು ಅನ್ನುವಂಥ ಒಂದು ಸರ್ಕಾರ ಆದೇಶವನ್ನು ಮಾಡಿದೆ. ಈಗ ಸಮಯ 9:30 ಆದರೂ ಇದುವರೆಗೂ ಕೂಡ ಸರ್ಕಾರಿ ಅಧಿಕಾರಿಗಳು ಕೇವಲ ಸಿಬ್ಬಂದಿಗಳನ್ನು ಮಾತ್ರ ಕಳಿಸಿ, ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸ್ವತಃ ಏನಂತಂದರೆ ನೀವು ಜಿಲ್ಲಾಧಿಕಾರಿಗಳ ಏನು ಚೇಂಬರ್ ಎದುರುಗಡೆ ಇದ್ದೀನಿ, ಜಿಲ್ಲಾಧಿಕಾರಿಗಳ ಚೇಂಬರಿಂದ ಹಿಡಿದು ಪ್ರತಿಯೊಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಕಚೇರಿಯಲ್ಲಿಯೂ ಕೂಡ ಯಾವುದೇ ಏನಂದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಇಲ್ಲಿ ಇದುವರೆಗೂ ಕೂಡ ಒಂದು ಹಾಜರಾಗಿಲ್ಲ. ಕೇವಲ ಏನಂತಂದರೆ ಸಿಬ್ಬಂದಿಗಳನ್ನು ಮಾತ್ರ ಕರೆಸಿ ಏನು ಕಚೇರಿಗಳನ್ನು ಓಪನ್ ಮಾಡಿದ್ದಾರೆ. ಕಚೇರಿಗಳನ್ನು ಓಪನ್ ಮಾಡಿ ಕೇವಲ ಅಂತಂದರೆ ಒಂದು ನಾಮಕವಾಸ್ತೆ ಅನ್ನುವಂಥ ಈ ಒಂದು ಆದೇಶವನ್ನು ಪಾಲನೆ ಮಾಡ್ತಾ ಇದ್ದಾರೆ. ಸದ್ಯ ನಾನು ಕೊಪ್ಪಳ ಏನು ಜಿಲ್ಲಾಡಳಿತ ಭವನದಲ್ಲಿ ಇದ್ದೀನಿ. ಸದ್ಯ ಈಗ ಏನು ಜಿಲ್ಲಾಧಿಕಾರಿಗಳ ಚೇಂಬರ್ದನ್ನು ಇದುವರೆಗೂ ತೋರಿಸಿದೆ. ಇನ್ನು ಸಾಕಷ್ಟು ಇಲಾಖೆಗಳಿದ್ದಾವೆ. ಎಲ್ಲ ಇಲಾಖೆಗಳ ಒಂದು ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ಸದ್ಯ ಏನಂತಂದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಒಂದು ಚಿತ್ರಣವನ್ನು ತೋರಿಸಿದೆ. ಈಗ ಸದ್ಯ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಕಚೇರಿ ಈಗ ಓಪನ್ ಇದೆ. ಆದರೆ ಕೇವಲ ಒಬ್ಬ ಸಿಬ್ಬಂದಿ, ಅಂದರೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಿಬ್ಬಂದಿ ಮಾತ್ರ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ಆಫೀಸರ್ಗಳು ಕೂಡ ಇಲ್ಲ. ನಾನು ನಿಮಗೆ ಒಳಗಡೆ ಇರೋ ಪರಿಸ್ಥಿತಿಯನ್ನು ಕೂಡ ತೋರಿಸ್ತಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಏನಂತಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಏನು ಜಿಲ್ಲಾ ಆಡಳಿತಾಧಿಕಾರಿಯ ಒಂದು ಕಚೇರಿ. ಇದುವರೆಗೂ ಕೂಡ ಇಲ್ಲಿ ಆಫೀಸರ್ ಬಂದಿಲ್ಲ. ಇದು ಕೇವಲ ಈ ಒಂದು ಇಲಾಖೆಯ ಕಥೆ ಅಲ್ಲ, ಇದೇ ರೀತಿ ಇನ್ನೂ ಹಲವಾರು ಇಲಾಖೆಗಳ ಕಥೆಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಪಕ್ಕದಲ್ಲಿ ಏನಂತಂದರೆ ಈಗಾಗಲೇ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈಗ ಸದ್ಯ ಏನಂದರೆ ಇಲ್ಲಿ ಇದರಲ್ಲೂ ಕೂಡ ಏನಂತಂದರೆ ಏನು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ, ಇದನ್ನಕ್ಕಂತೂ ಹೇಳೋರು ಇಲ್ಲ ಕೇಳೋರು ಇಲ್ಲ. ಏನಂತಾರೆ ಒಬ್ಬ ಸಿಬ್ಬಂದಿಗಳು ಕೂಡ ಬಂದಿಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದುವರೆಗೂ ಕೂಡ ಅಂದರೆ 9:30 10 ಗಂಟೆ ಆಗಿ ಬಂದರೂ ಕೂಡ ಇದುವರೆಗೂ ಈ ಒಂದು ಆಫೀಸ್ ಏನಂದರೆ ಲಾಕ್ ಆಗಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಏನಂತಂದರೆ ಜಿಲ್ಲಾಡಳಿತ ಭವನದಲ್ಲಿರುವಂಥ ಪ್ರತಿಯೊಂದು ಇಲಾಖೆಗಳಲ್ಲೂ ಇದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇವಲ ಸಿಬ್ಬಂದಿಗಳನ್ನು ಕೆಲವು ಜನ ಕಳಿಸಿದರೆ ಈ ಒಂದು ಇಲಾಖೆಯಲ್ಲಿ ಸಿಬ್ಬಂದಿಗಳು ಕೂಡ ಇಲ್ಲ ಅಂತಲೇ ಹೇಳ್ಬೋದು. ಈ ಒಂದು ವ್ಯವಸ್ಥೆಯನ್ನು ಸರಿ ಮಾಡಬೇಕಾದಂಥ ಜಿಲ್ಲಾಧಿಕಾರಿಗಳಿಗೆ ಕೂಡ ಇದುವರೆಗೂ ಕೂಡ ಏನೋ ಅಂತಂದರೆ ಒಂದು ಕಚೇರಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು. ಕೂಡಲೇ ಸರ್ಕಾರ ಈ ಒಂದು ವ್ಯವಸ್ಥೆಗೆ ಅಂತಂದರೆ ಎಚ್ಚೆತ್ತುಕೊಂಡು ಇವ್ರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಹಿರೇಮಠ ರಿಪಬ್ಲಿಕ್ ಕಂಡ ಕೊಪ್ಪಳ.